ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಪಂಕಜ ಪಾಕಶಾಲೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎರಡು ವಸ್ತುಗಳನ್ನ ಹಾಕಿ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋದ್ರಿಂದ ಬಾಯಾರಿಕೆ, ನಿಶಕ್ತಿ, ಸುಸ್ತು ತುಂಬಾ ಕಮ್ಮಿ ಆಗುತ್ತೆ. ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ಏನಾದರೂ ತಣ್ಣಗೆ ಕುಡಿಬೇಕನ್ಸುತ್ತೆ. ಏನು ಕುಡಿದ್ರೂ ಬಾಯಾರಿಕೆ, ಸುಸ್ತು, ನಿಶಕ್ತಿ ಕಮ್ಮಿ ಆಗೋದಿಲ್ಲ. ನೀವು ಕರ್ಬೂಜ ಹಣ್ಣಿನ ಜ್ಯೂಸ್ಗೆ ಈ ಎರಡು ವಸ್ತುಗಳನ್ನು ಹಾಕಿ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಸುಸ್ತು, ನಿಶಕ್ತಿ, ಬಾಯಾರಿಕೆ ಕಮ್ಮಿ ಆಗುತ್ತೆ. ಆ ಎರಡು ವಸ್ತುಗಳು ಯಾವ್ದ್ಯಾವುದು, ಯಾವ ರೀತಿ ನಾವು ಕರ್ಬೂಜ ಹಣ್ಣಿನ ಜ್ಯೂಸನ್ನ ಮಾಡ್ಬೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಮೊದಲನೇ ಈ ವಿಶೇಷ ವಸ್ತು ಅಂದರೆ ಬಾದಾಮಿನ ನಾನು 1 ಗಂಟೆ ಮುಂಚಿತವಾಗಿಯೇ ನೀರಿನಲ್ಲಿ ನೆನೆಸಿಟ್ಕೊಂಡು ಅದನ್ನು ಸಿಪ್ಪೆನೂ ಸಹ ತೆಗೆದು ಇಟ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಸಮಯ ನೆನೆಸಿಟ್ರೆ ಸಾಕು. ಇಲ್ಲ ನಿಮಗೆ ಸಡನ್ನಾಗಿ ಜ್ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಬಿಸಿನೀರಿನಲ್ಲಿ ಬಾದಾಮಿನ ನೆನೆಸಿಟ್ಕೊಳ್ಳಿ, ಬೇಗ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನೋಡಿ, ಬಾದಾಮಿನೆಲ್ಲ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಕರ್ಬೂಜ ಹಣ್ಣನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನೊಂದು ಜ್ಯೂಸ್ ಜಾರನ್ನು ತೊಗೊಂಡಿದ್ದೀನಿ. ಜ್ಯೂಸ್ ಜಾರಲ್ಲಿ ಕಟ್ ಮಾಡಿರೋಂತಹ ಕರ್ಬೂಜ ಹಣ್ಣನ್ನು ಹಾಕ್ಕೊಳ್ತಿದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿರೋದ್ರಿಂದ ಬೇಗ ನುಣ್ಣಗೆ ಆಗುತ್ತೆ. ನಂತರ ಎರಡನೇ ವಿಶೇಷ ವಸ್ತು ಯಾವುದಪ್ಪ ಅಂದರೆ ಈ ಪುದೀನ ಸೊಪ್ಪು ಮತ್ತು ಬಾದಾಮಿ ಹಾಕಿ ಮಾಡೋದ್ರಿಂದ ಸುಸ್ತು, ಬಾಯಾರಿಕೆ, ನಿಶಕ್ತಿ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಕರ್ಬೂಜ ಹಣ್ಣಲ್ಲೇ ತುಂಬ ಸ್ವೀಟಿನ ಅಂಶ ಇರೋದ್ರಿಂದ ಸಕ್ಕರೆ ಏನೋ ಅವಶ್ಯಕತೆ ಇರಲ್ಲ. ನಾನಾದರೂ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಡ ಅಂದವರು ಬೆಲ್ಲನೂ ಹಾಕೋಬೋದು. ನಾನು ನೀರು ಹಾಕ್ತಲೇ ಹಾಗೆ ಗಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿ ಆಯಿತು. ನೀವು ಬಾದಾಮಿ ಮತ್ತು ಪುದೀನನ ಹಾಕಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಸುಸ್ತು, ಬಾಯಾರಿಕೆ ಕಮ್ಮಿ ಆಗುತ್ತೆ. ಹಾಗೆ ದೇಹದಲ್ಲಿರೋ ನಿಶಕ್ತಿನೂ ಸಹ ಕಮ್ಮಿ ಆಗುತ್ತೆ. ಬೇಸಿಗೆಯಲ್ಲಿ ತುಂಬ ಬಿಸಿಲಿರೋದ್ರಿಂದ ಹೊರಗಡೆ ತುಂಬ ಸುಸ್ತಾಗಿರುತ್ತೆ. ಯಾವ ಜ್ಯೂಸು ಅಥವಾ ನೀರು ಏನು ಕುಡಿದ್ರೂ ಸುಸ್ತು ಕಮ್ಮಿ ಆಗ್ತಿರಲ್ಲ. ಅಂಥ ಸಂದರ್ಭದಲ್ಲಿ ನೀವು ಈ ಎರಡು ವಸ್ತುಗಳನ್ನ ಬಳಸಿ ಜ್ಯೂಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ನಿಶಕ್ತಿ ಕಮ್ಮಿ ಆಗುತ್ತೆ. ಈ ಜ್ಯೂಸ್ ನೋಡ್ತಾ ಇದ್ದರೆ ನಿಮಗೂ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಿದೆಯಾ? ಹಾಗಿದ್ರೆ ತಡ ಮಾಡ್ದಲೇ ನೀವೂ ಸಹ ಮನೆಯಲ್ಲೇ ಕರ್ಬೂಜ ಹಣ್ಣಿನ ಜ್ಯೂಸನ್ನ ಮಾಡ್ಕೊಂಡು ಕುಡೀರಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಬೇಸಿಗೆಯಲ್ಲಿ ಬಾಯಾರಿಕೆ, ಸುಸ್ತೂ ಸಹ ಕಮ್ಮಿ ಆಗುತ್ತೆ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.